ಶ್ರೀಕೃಷ್ಣ ಹಿಂದೂಗಳ ಅಚ್ಚುಮೆಚ್ಚಿನ ದೇವರು. ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನನ್ನು ಪೂಜಿಸುವಂತಹ ವಿಶೇಷ ದಿನ. ಕೃಷ್ಣನು ಮಹಾವಿಷ್ಣುವಿನ 8ನೇ ಅವತಾರವಾಗಿ ಭೂಮಿಗೆ ಬರ್ತಾನೆ. ಈ ದಿನವನ್ನೇ ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸೋದು. ಪುರಾಣಗಳ ಪ್ರಕಾರ ಕೃಷ್ಣ ಮಥುರಾದಲ್ಲಿ ದೇವಕಿ ಮತ್ತು ವಸುದೇವರಿಗೆ ಜನಿಸ್ತಾನೆ. ಕಂಸನ ಭಯದಿಂದ ವಸುದೇವನು ಕೃಷ್ಣನನ್ನು ಗೋಕುಲದಲ್ಲಿ ಯಶೋದೆ ಮತ್ತು ನಂದರ ಬಳಿ ಬಿಟ್ಟು ಬರ್ತಾನೆ. ಮಥುರಾ ನಗರವನ್ನು ಉಗ್ರಸೇನ ರಾಜ ಆಳ್ತಾ ಇದ್ದಂತಹ ಕಾಲ. ಅವನ ಮಗ ಕಂಸ ತಂದೆಯನ್ನೇ ಸೆರೆಮನೆಗೆ ಹಾಕಿ ತಾನೇ ರಾಜನಾಗ್ತಾನೆ. ಕಂಸನಿಗೆ ತನ್ನ ತಂಗಿ ದೇವಕಿಯ 8ನೇ ಮಗುವಿನಿಂದ ತನಗೆ ಅಪಾಯವಿದೆ ಎಂದು ಭವಿಷ್ಯ ನುಡಿಯಲಾಗುತ್ತೆ. ಹೀಗಾಗಿ ಕಂಸನು ದೇವಕಿ ಮತ್ತು ವಸುದೇವನನ್ನು ಸೆರೆಮನೆಯಲ್ಲಿ ಬಂಧಿಸಿ ಅವರ ಎಲ್ಲ ಮಕ್ಕಳನ್ನು ಕೊಲ್ತಾನೆ. ದೇವಕಿಯ 7ನೇ ಮಗುವಾದ ಬಲರಾಮನು ಯೋಗಮಾಯ ಮೂಲಕ ವಸುದೇವನ ಮೊದಲ ಪತ್ನಿಯ ಗರ್ಭಕ್ಕೆ ವರ್ಗಾವಣೆಯಾಗ್ತಾನೆ. 8ನೆಯ ಮಗುವಾಗಿ ಕೃಷ್ಣನು ಜನಿಸಿದಾಗ ವಸುದೇವನು ಅವನನ್ನು ಗೋಕುಲದಲ್ಲಿ ನಂದ ಮತ್ತು ಯಶೋದೆಯ ಬಳಿ ಬಿಟ್ಟು ಬರ್ತಾನೆ. ಕಂಸನ ಭಯದಿಂದ ವಸುದೇವನು ಕೃಷ್ಣನನ್ನು ಯಮುನಾ ನದಿಯ ಮೂಲಕ ಗೋಕುಲಕ್ಕೆ ಸಾಗಿಸ್ತಾನೆ. ಅಲ್ಲಿ ಕೃಷ್ಣನು ಯಶೋಧ ಮತ್ತು ನಂದನ ಮಗನಾಗಿ ಬೆಳೀತಾನೆ. ಜನ್ಮಾಷ್ಟಮಿಯಂದು ಕೃಷ್ಣನ ಜನ್ಮದಿನವನ್ನು ಸಂಭ್ರಮೆಯಿಂದ ಆಚರಿಸಲಾಗುತ್ತೆ. ಈ ದಿನ ಉಪವಾಸ, ಪೂಜೆ, ಭಜನೆ, ಕೃಷ್ಣನ ಲೀಲೆಗಳನ್ನು ನೆನಪಿಸಿಕೊಳ್ಳೋದು, ಆಚರಣೆ ಮಾಡೋದು ತುಂಬಾ ವಿಶೇಷವಾದ ಫಲವನ್ನು ನೀಡುತ್ತೆ. ನಮ್ಮ ಕರ್ನಾಟಕದಲ್ಲೂ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯನ್ನು ಆಚರಿಸಲಾಗುತ್ತೆ.